ಈ ಹೆಣ್ಮಗು ಹುಟ್ಟಿದಾಗಿನಿಂದ ದೊಡ್ಡಮ್ಮನ ಮಡಿಲಲ್ಲೇ ಬೆಳೆದಿದ್ದು, ತಾಯಿ ಇದ್ರೂ ಕೂಡ ತಾಯಿಯ ಪ್ರೀತಿಯನ್ನ ದೊಡ್ಡಮ್ಮನಲ್ಲೇ ಕಂಡಿದ್ಲು. ಯಾಕಂತಂದ್ರೆ ದೊಡ್ಡಮ್ಮನಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಇವಳ ಹೆತ್ತವರೇ ದೊಡ್ಡಮ್ಮನ ಮಡ್ಲಿಗೆ ಹಾಕಿದ್ರು. ಇಷ್ಟು ದಿನ ಖುಷಿ ಖುಷಿಯಾಗಿದ್ಲು, ಈಗ ದುರಂತ ಅಂತ್ಯವನ್ನ ಕಂಡಿದ್ದಾಳೆ. ಪಿಯುಸಿಗೆ ಹೋಗ್ತಾ ಇದ್ದಂತಹ ಮಗಳು ಸಂಪಗುಂಡಿಯಲ್ಲಿ ಹಿನವಾಗಿ ತೇಲಾಡ್ತಾ ಇದ್ದಾಳೆ. ಯಾವಾಗ ಮಗಳಿನ ಸಾವಿನ ವಿಷಯ ಮುಚ್ಚಿಟ್ಟು ಗುಟ್ಟು ಗುಟ್ಟಾಗಿ ಅಂತ್ಯಕ್ರಿಯೆಗೆ ಮುಂದಾದ್ರೂ ಹತ್ತಾರು ಅನುಮಾನಗಳು ಹುಟ್ಕೊಂಡಿವೆ. ಪೊಲೀಸರು ಬರ್ತಾ ಇದ್ದಂತೆ ದೊಡ್ಡ ಹಂಗಾಮವನ್ನೇ ನಡೆದು ಹೋಗಿದೆ. ಈ ಹೆಣ್ಮಗಳದ್ದು ಆಕಸ್ಮಿಕ ಸಾವು ಅಥವಾ ಕೊಲೆಯೋ ಒಂದೂ ಗೊತ್ತಾಗ್ತಾ ಇಲ್ಲ. ಏಕೆ ಹೆಸರು ಕಲ್ಯಾಣಿ, ಇನ್ನು 17 ವರ್ಷ, ಚಿಕ್ಕಬಳ್ಳಾಪುರ ತಾಲೂಕಿನ ಎತಮಾಕಲಹಳ್ಳಿ ನಿವಾಸಿ. ನರಸಮ್ಮ ಮುನಿ ನರಸಿಂಹಪ್ಪ ದಂಪತಿಯ 2ನೆಯ ಮಗಳು. ನರಸಮ್ಮನ ಅಕ್ಕನಿಗೆ ಮಕ್ಕಳಾಗಿರ್ಲಿಲ್ಲ, ಹೀಗಾಗಿ ಹೊಸಕೋಟೆ ತಾಲೂಕಿನ ಗಿಡ್ನಹಳ್ಳಿಯಲ್ಲಿರುವಂತಹ ಅಕ್ಕನಿಗೆ ತಮ್ಮ ಮಗಳನ್ನ ದತ್ತು ಕೊಟ್ಟಿದ್ರು. ಏನು ಸೆಕೆಂಡ್ PUC ಓದ್ತಾ ಇದ್ದಂತಹ ಕಲ್ಯಾಣಿ ಯಾರ ಸಹವಾಸಕ್ಕೂ ಹೋಗ್ತಾ ಇರ್ಲಿಲ್ಲ. ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದವಳು. ಆದ್ರೆ ಏಕಾಏಕಿ ಮನೆ ಮುಂದಿನ ಸಂಪ್ನಲ್ಲಿ ಹಿನವಾಗಿ ತೇಲಾಡ್ತಾ ಇದ್ಲು. ಇದನ್ನ ನೋಡಿದಂತಹ ತಂದೆ ತಾಯಿ ಬೆಚ್ಚಿ ಬಿದ್ದಿದ್ದಾರೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿಲ್ಲ, ಪೊಲೀಸರಿಗೂ ಮಾಹಿತಿ ಕೂಡ ಕೊಟ್ಟಿಲ್ಲ. ಏಕಾಏಕಿ ಕಲ್ಯಾಣಿ ಹೆತ್ತವರಿಗೆ ಫೋನ್ ಮಾಡಿದವರು ಎತಮಾಕಲಹಳ್ಳಿಗೆ ಡೆಡ್ ಬಾಡಿ ಶಿಫ್ಟ್ ಅನ್ನ ಮಾಡಿದ್ರು. ಕಲ್ಯಾಣಿ ಮೃತದೇಹ ತರ್ತಾ ಇದ್ದಂತೆ ಊರಿನವರಿಗೆಲ್ಲ ಸುದ್ದಿ ಗೊತ್ತಾಗಿದೆ. ಕುಟುಂಬಸ್ಥರೇ ಸೇರ್ಕೊಂಡು ಈಗ ಗುಟ್ಟು ಗುಟ್ಟಾಗಿ ಅಂತ್ಯ ಸಂಸ್ಕಾರ ಮಾಡೋಕೆ ಮುಂದಾಗಿದ್ರು. ಆದ್ರೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪೊಲೀಸರಿಗೂ ಕೂಡ ಸುದ್ದಿಯನ್ನ ಮುಟ್ಟಿಸಿದ್ರು. ಖಾಕಿ ಪಡೆ ಸ್ಥಳಕ್ಕೆ ಬರ್ತಾ ಇದ್ದಂತೆ ದೊಡ್ಡ ಹೈ ಡ್ರಾಮಾನೇ ನಡೆದು ಹೋಗಿದೆ. ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಮಾಡುವುದಕ್ಕೆ ಬಿಡಲ್ಲ ಅಂತ ಹೆತ್ತವರು ಪಟ್ಟನ್ನ ಹಿಡಿದಿದ್ರು. ನಮ್ಮ ಮಗಳು ಸತ್ತೋಗಿ ಹಾಕಿದೆ, ಇನ್ಯಾಕೆ ಪೋಸ್ಟ್ ಮಾರ್ಟಮ್ ಅಂತ ಜಗಳಕ್ಕೆ ನಿಂತಿದ್ರು. ಆದ್ರೆ ಪೊಲೀಸರು ಬಿಡಬೇಕಲ್ಲ, ಮೃತದೇಹ ಪಡೆದು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಒಟ್ನಲ್ಲಿ ಬದುಕಿ ಬಾಳ್ಬೇಕಿದ್ದಂತಹ ಹೆಣ್ಮಗಳು ಹೆಣವಾಗಿ ಮಲಗಿದ್ದಾಳೆ. ನಿಜಕ್ಕೂ ಕಾಲು ಜಾರಿ ಬಿದ್ದು ಸತ್ಲ ಅಥವಾ ಬೇರೆ ಕಾರಣನ ಅನ್ನೋದು ಈಗ ಪೋಸ್ಟ್ ಮಾರ್ಟಮ್ ವರದಿ ಬಂದ ಮೇಲೆ ಗೊತ್ತಾಗಬೇಕಿದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.